ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ವ್ಯಾಕರಣ ಭಾಗ, ಸಂಪೂರ್ಣ ಹಿಂದಿಗೆ ಸಂಬಂಧಪಟ್ಟಂಥ ವ್ಯಾಕರಣ ಭಾಗ, ಪ್ರಬಂಧ, ಪತ್ರಲೇಖನ ಎಲ್ಲನೂ ಇದರಲ್ಲಿ ನೋಡೋಣ. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ, ಅದು ಪಾರ್ಟ್ 1. ಸೊ ವಿಡಿಯೋ ಹೆವಿ ಜಾಸ್ತಿ ಆಗುತ್ತೆ ಅಂದ್ಕೊಂಡು ನಾನು ಪಾರ್ಟ್ 1 ಪಾರ್ಟ್ 2 ಮಾಡ್ತಾಯಿದ್ದೀನಿ. ಪಾರ್ಟ್ 1 ಆಲ್ರೆಡಿ ಬಿಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಪಾರ್ಟದ್ದು ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಸ್ ಇದೆ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ಸು, ಹಾಗೆ ಪದ್ಯ ಎಲ್ಲನೂ ಇದೆ. ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ಈ ವ್ಯಾಕರಣ ಭಾಗನ ಫುಲ್ಲು ಎಷ್ಟಿದೆ ಅಷ್ಟು ಕವರ್ ಮಾಡ್ತೀನಿ. ಇಷ್ಟು ಕರೆಕ್ಟಾಗಿ ಓದ್ಕೊಂಡ್ರೆ ನೀವು 80 ಔಟ್ ಆಫ್ 80 ಕನ್ಫರ್ಮ್ ಬರುತ್ತೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ತಾ ಇರ್ಬೋದು, ಏನು ಪ್ರೇರಣಾರ್ಥ ಕ್ರಿಯೆ ನೋಡಿ. ಇಷ್ಟೇ ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿದ್ದೀನಿ ನಾನು ಪ್ರೇರಣಾರ್ಥ ಕ್ರಿಯೆಗಳನ್ನ. ಇಷ್ಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಲಿಖ್ನ, ಲಿಖಾನ, ಲಿಖ್ವಾನ, ಟೋಟಲ್ ಎಷ್ಟಿದೆ ಇಲ್ಲಿ ನೋಡಿ. 30 ಕೊಟ್ಟಿದ್ದೀನಿ ನಾನು, ಕರೆಕ್ಟಾಗಿ 30 ಇದೆ. ಅಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ, ಅದರಲ್ಲೇ ಬಂದ್ಬಿಡುತ್ತೆ. ಚಲನ, ಚಲಾನ, ಚಲ್ವಾನ, ಪಡ್ನ, ಪಡಾನ, ಪಡ್ವಾನ, ಕರ್ಣ, ಕರಾನ, ಕರ್ವಾನ ನೋಡ್ತಾ ಇರ್ಬೋದು. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ವಿಡಿಯೋ ಲೆಂತ್ ಆಗುತ್ತೆ ಜಾಸ್ತಿ. ಸೊ ಅದಕ್ಕಾಗಿ ನಾನು ಬರೀ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಏನು ಇದ್ದರೆ ನಾನು ಹೇಳ್ಕೊಂಡು ಹೋಗ್ತೀನಿ, ನೀವು ಕರೆಕ್ಟಾಗಿ ನೋಡಿ. ಬೇಕಾದ್ರೆ ಬರ್ಕೊಂಗಿದ್ರೆ ಬರ್ಕೊಳ್ಳಿ ಒಂದು ಕಡೆ ನೋಡಿ. ಸಂಧಿ ನೋಡ್ಕೊಳ್ಳಿ. ವಿದ್ಯಾಲಯ ದೀರ್ಘ ಸಂಧಿ ಏನಂದರೆ ಆ, ಈ, ಊ ಬಂದರೆ ಅದು ದೀರ್ಘ ಸಂಧಿ ವಿದ್ಯಾಲಯ. ಮತ್ತು ಪರ್ವತಾವಲಿ, ಸಂಗ್ರಹಾಲಯ, ಜಲಾಶಯ, ಗಿರೀಶ್. ಅದೇ ರೀತಿ ಗುಣಸಂಧಿ ಅಂದರೆ AOR, ಗಜೇಂದ್ರ, ರಮೇಶ್, ಪರಮೇಶ್ವರ್, ಮಹೋತ್ಸವ್ ತರ್ಬೋದು. ನೆಕ್ಸ್ಟ್ ಅದೇ ರೀತಿ ಬರೆದವ್ರೆ ವಚನ ನೋಡಿ. ವಚನ ನಿಮ್ಮೆಲ್ಲ ಸ್ಕೂಲಲ್ಲಿ ಮಾಡಿರ್ತಾರೆ, ಆದರೂ ಒಂದು ಸತಿ ನೋಡ್ಕೊಳ್ಳಿ ಕರೆಕ್ಟಾಗಿ. ಇದು ಇಂಪಾರ್ಟೆಂಟ್ ಮಾತ್ರ ಇಲ್ಲಿರೋದು. ಸೊ ನೋಡಿ, ಟಾಪ್ 30 ಇದರಲ್ಲೂ ಇಷ್ಟರಲ್ಲೇ ಬರುತ್ತೆ. ಇದು ಏಕವಚನ, ಬಹುವಚನ, ಚೀಸ್, ಚೀಸೆ, ಆಂಕ್, ಆಂಕೆ, ಲಿಂಗ ನೋಡಿ. ಇದು ಸ್ತ್ರೀಲಿಂಗ, ಪುಲ್ಲಿಂಗ. ಇದರಲ್ಲಿ ಅಧ್ಯಾಪಕ, ಅಧ್ಯಾಪಿಕಾ, ಶಿಕ್ಷಕ್, ಶಿಕ್ಷಿಕಾ ನೋಡ್ತಾ ಇರ್ಬೋದು. ನೆಕ್ಸ್ಟು ವಿಲೋಮ ಶಬ್ದ ನೋಡು. ಅಂದರ್, ಬಾಹರ್, ನ್ಯಾಯ್, ಅನ್ಯಾಯ್, ಸುಖ, ದುಃಖ ನೋಡ್ಕೊಳ್ಳಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ವಿಡಿಯೋ ಜಾಸ್ತಿ ಆಗುತ್ತಿಲ್ಲ ಅಂದರೆ. ನೆಕ್ಸ್ಟು ಸಮಾಸ ನೋಡಿ. ಸಮಾಸಗಳು ಏನಂದರೆ ಅವ್ಯಯೀಭಾವ ಸಮಾಸ, ಕರ್ಮಧಾರಯ ಸಮಾಸ, ತತ್ಪುರುಷ, ದ್ವಿಗು, ದ್ವಂದ್ವ, ಬಹುವ್ರೀಹಿ ಎಲ್ಲ ಆಲ್ಮೋಸ್ಟ್ ಕನ್ನಡದಲ್ಲಿರೋಂಥವೇ ಸಮಾಸಗಳು. ಕರೆಕ್ಟಾಗಿ ನೋಡ್ಕೊಳ್ಳಿ. ಬೇಹೋಶ್ ಅದೊಂದು ಯಾವುದಂದರೆ ಅವ್ಯಯೀಭಾವ ನೋಡಿ. ಸಮಾನಾರ್ಥಕ ಪದಗಳು ದಾಮ್ ಅಂದರೆ ಗರ್, ಖಜಾನ ನೋಡ್ತಾ ಹೋಗ್ಬೋದು. ಮುಹಾವರೆ ಇದು ಇಂಪಾರ್ಟೆಂಟೇ, ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋ ಬೇಕಾದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ. ವಿರಾಮ ಚಿಹ್ನೆಗಳು, ಅಲ್ಪ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ, ಪ್ರಶ್ನೆ ಚಿಹ್ನ. ಇದು ಪರ್ಫೆಕ್ಟ್ ಇದೆ. PDF 80 ಮಾರ್ಕ್ಸ್ ಕವರ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ಓದಿದರೆ ಹೇಳ್ತಾಯಿದ್ದೀನಿ ನಿಮಗೆ. ತುಂಬ ಇಂಪಾರ್ಟೆಂಟ್ PDF, ಎಲ್ಲೂ ಮಿಸ್ ಮಾಡಬೇಡಿ ಇದನ್ನು. ವ್ಯಾಕರಣ ಪ್ರಶ್ನೋಕಿ ವಿಧ ನೋಡಿ. ಯಾವ ಥರ ವ್ಯಾಕರಣ ಮೇಲೆ ಹೆಂಗೆ ಕೊಡ್ಬೋದು ಕ್ವಶನ್ಸು ನೋಡಿ. ನಿಮ್ನಲಿಖಿತ ಮೇ ಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯೆ ರೂಪ ಹೇ. ಯಾವುದಿದ್ರಲ್ಲಿ ಪ್ರಥಮ ಅಂದರೆ ಮೊದಲೇ ಹೇಳಿದೆ. ಚಲಾನ ಅಂದರೆ ಅದೊಂದು ಪ್ರಥಮ. ಚಲನ, ಚಲಾನ, ಚಲ್ವಾನ ಈ ಥರ ನೋಡಿದ್ವಲ್ಲ ನೋಡಿ. ಎಲ್ಲ ಕ್ಲೀನಾಗಿ ಆನ್ಸರ್ಸ್ ಕಾಣುತ್ತೆ ಅಂದ್ಕೊತೀನಿ ನೋಡಿ. ಈ ಥರ ಆನ್ಸರ್ಗಳು ಬ್ಲೂ ಕಲರಲ್ಲಿ ಮಾಡಿದ್ದೀನಿ, ಕಾಣುತ್ತಲ್ಲ ಆನ್ಸರ್ಸು. ನೋಡ್ತಾ ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ ನಾನು. ಟಾಪ್ 22 ಕ್ವೆಶನ್ಸ್ ಇದೆ ಇಲ್ಲಿ. ಅನುರೂಪ್ತ ಇದೆ ಲಾಸ್ಟಲ್ಲಿ. ಟಾಪ್ 22 ಎಲ್ಲರೂ ಕೇಳೋದು ಇನ್ನೊಂದೇನೆಂದರೆ ಈ ನಿಬಂಧ ಲೇಖನ, ಈ ಒಂದು
ಪ್ರಬಂಧ, ವೆರಿ ಇಂಪಾರ್ಟೆಂಟ್ ಪ್ರಬಂಧ ಹೇಳ್ತಾ ಇದ್ದೀನಿ ನೋಡಿ. ಇಂಟರ್ನೆಟ್ ಬಗ್ಗೆ ಪ್ರಬಂಧ ಕನ್ಫರ್ಮ್ ಬರುತ್ತೆ ಅಂದ್ಕೊಳ್ಳಿ ನೀವು. ಇದು ಕರೆಕ್ಟಾಗಿ ಓದ್ಕೊಳ್ಳಿ. ವಿಷಯ ಪ್ರವೇಶ ಫಸ್ಟ್ ಬರೀಬೇಕು. ಆಮೇಲೆ ಏನು ಅಭಿಯಾನ್ ಕಾ ಆರಂಭ ಹೆಂಗಿಂದ ಸ್ಟಾರ್ಟ್ ಆಯಿತು ಇಂಟರ್ನೆಟ್ದು, ಅಭಿಯಾನ್ ಕಾ ಉದ್ದೇಶ ಏನು, ಸ್ವಚ್ಛ ಭಾರತ್ ಅಭಿಯಾನ್ ಮೇ ಛಾತ್ರೋಂ ಕಾ ಪಾತ್ರ ಏನು, ಲಾಸ್ಟು ಉಪಸಂಹಾರ. ಇಷ್ಟು ಪಾಯಿಂಟ್ನ ಇನ್ಕ್ಲೂಡ್ ಮಾಡ್ಬಾರ್ದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ. ಓಕೆನಾ? ಬನ್ನಿ ನೆಕ್ಸ್ಟು ಸ್ವಚ್ಛ ಭಾರತ್ ಅಭಿಯಾನ್. ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಕ್ಕೆ ಹೇಳೋದು ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಏನು ಬರಬೇಕಿತ್ತು, ಇಲ್ಲಿ ಇಂಟರ್ನೆಟ್ ಬರಬೇಕಿತ್ತು. ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದರಲ್ಲಿ ಮಾಡುವಾಗ. ಇಲ್ಲಿ ಇಂಟರ್ನೆಟ್ದು ಇಲ್ಲಿದೆ ಮಹತ್ವ, ಕರೆಕ್ಟಾಗಿ ನೋಡಿ. ಇಂಟರ್ನೆಟ್ದು ನೋಡಿ, ಇದು ಸ್ವಚ್ಛ ಭಾರತ್ ಅಭಿಯಾನ ಇಲ್ಲಿ ಬರಬೇಕಾಗಿತ್ತು, ಇಲ್ಲಿ ಮಿಸ್ ಆಗಿ ಇದನ್ನು ಹಾಕಿಬಿಟ್ಟಿದ್ದೀನಿ. ಈ ಇಂಟರ್ನೆಟ್ ಅಲ್ಲ, ಇದು ಸ್ವಚ್ಛ ಭಾರತ್ ಅಭಿಯಾನ. ಅದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಏನೇ ಮಿಸ್ಟೇಕ್ ಇದ್ದರು. ಸೊ ನೋಡಿ, ಇದು ಇಂಟರ್ನೆಟ್ದು. ಅದಾದಮೇಲೆ ಒಂದು ಜನಸಂಖ್ಯೆಗೆ ಈ ಸಮಸ್ಯೆ ನೋಡೋದಾದರೆ ನೋಡಿ, ಇಲ್ಲಿದೆ ಪರಿಣಾಮ, ಉಪಚಾರ, ಉಪಸಂಹಾರ. ಲಾಸ್ಟ್ ಫಸ್ಟ್ ಪ್ರವೇಶ, ಅದಾದ್ಮೇಲೆ ಲಾಸ್ಟ್ ಉಪಸಂಹಾರ, ಸೆಂಟ್ರಲ್ ಎಲ್ಲ ಇದು ಅರ್ಥ ಬರೆಯೋದು. ಬೇರೋಜಗಾರಿ ನೋಡಿ, ಇದು ಇಂಪಾರ್ಟೆಂಟು. ಅಂದರೆ ಬೇರೋಜಗಾರಿ ಅಂದರೆ ಒಂದು ನಿರುದ್ಯೋಗ. ಸದ್ಯ ಭಾರತ ತುಂಬ ಎದುರಿಸ್ತಾ ಇರೋ ಒಂದು ಸಮಸ್ಯೆ ಅಂದರೆ ನಿರುದ್ಯೋಗ. ಕರೆಕ್ಟಾಗಿ ನೋಡಿ, ಬೇರೋಜಗಾರಿ ನೋಡಿ. ಅದಾದಮೇಲೆ ಇದಂತೂ ಕನ್ನಡದ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಇದಂತೂ ಕ್ವಶನ್ಗಳು ಕರೆಕ್ಟಾಗಿ ನೋಡ್ಕೊಳ್ಳಿ. ಲೆಸನ್ ವೈಸ್ ಯಾವ್ದು ಬರುತ್ತೆ ಅಂತ ಇದರಲ್ಲಿ ಕರೆಕ್ಟಾಗಿದೆ ನೋಡಿ. गाजर भी पहले गरीबों के पेट भरने की चीज़ थी, अमीर लोगों तो उसका हलवा ही खाते थे, मगर अब पता चला है कि गाजर में भी बहुत ही विटामिन है. ಗಜ್ಜರಿ ಮೊದಲು ಕೇವಲ ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು. ಶ್ರೀಮಂತರು ಅದರ ಹಲ್ವಾ ತಿನ್ನುತ್ತಿದ್ದರು. ಆದರೆ ಇಂದು ಗೊತ್ತಾಗಿದೆ ಗಜ್ಜರಿಯಲ್ಲಿ ತುಂಬಾ ವಿಟಮಿನ್ಗಳಿವೆ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ಪಾಠದಿಂದಲೂ ಇದರಲ್ಲಿ ಟಾಪ್ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ಕರೆಕ್ಟಾಗಿ ಫುಲ್ಲು ನೋಡ್ಕೊಂಬಿಟ್ಟಿದ್ದು. ಪ್ರಬಂಧ ಹೇಳಿದ್ನಲ್ಲ, 5 ಕೊಟ್ಟಿದ್ದೀನಿ, 5 ಇದೆ. 5 ಕನ್ಫರ್ಮ್ ಒಂದು ಅಂದ್ಕೊಳ್ಳಿ. ಇಂಟರ್ನೆಟ್ಟು, ಇಲ್ಲ ಬೇರೋಜಗಾರಿ, ಇಲ್ಲ ಜನಸಂಖ್ಯೆಗೆ ಸಮಸ್ಯೆ, ಇಲ್ಲ ಸ್ವಚ್ಛ ಭಾರತ್ ಅಭಿಯಾನ್. ಇಷ್ಟು ಕರೆಕ್ಟಾಗಿ ನೋಡಿ. ಏನೋ ವಾಯ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ. ಕೇಳಿಸ್ತಾ ಇಲ್ಲ, ಏನಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಿಂದ ನಾನು ಸರಿ ಮಾಡ್ಕೋತೀನಿ. ಈ ನಿನ್ನೆ ನಡೆದ ಮ್ಯಾಥ್ಸಲ್ಲಿ ನಾ ಕೊಟ್ಟಿರೋ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲನೂ ಬಂದಿತ್ತು. ಈ ಅಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು, ನೀವೇ ಬೇಕಾದ್ರೆ ಕಮೆಂಟ್ ಮಾಡಿ, ಬೇಕಾದ್ರೆ ಕ್ವಶನ್ ಪೇಪರ್ ಬರೆದಿರೋರು ಗೊತ್ತಿರುತ್ತೆ. ಮತ್ತು ಈ ಸಮಾಂತರ ಶ್ರೇಣಿಗಳಾಗಿರ್ಬೋದು, ಮತ್ತು ಈ ವೃತ್ತಗಳ ಪಾಠದಿಂದ ಕೊಟ್ಟಿರೋದು, ತ್ರಿಜ್ಯನ ಕಟ್ ಮಾಡೋ ಒಂದು ಅದಾಗಿರ್ಬೋದು, ಎಲ್ಲನೂ ಬಂದಿದೆ ಆಲ್ಮೋಸ್ಟ್ ನಾವು ಕೊಟ್ಟಿರೋದು. ಬೇಕಾದ್ರೆ ನೀವು ಕಮೆಂಟ್ ಮಾಡಿ. ಬಂದಿರಲಿಲ್ಲ ಅಂದರೆ ನೋಡಿ, ನಾನು ನೋಡಿದೆ ಪೇಪರ್ ಕ್ಲೀನಾಗಿ ನೋಡಿ. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಈ ಚುಟ್ಟಿ ಪತ್ರ. ಎಷ್ಟೋ ಸ್ಟೂಡೆಂಟ್ಸು ಚುಟ್ಟಿ ಪತ್ರದಲ್ಲಿ ಆದರೂ ಔಟ್ ಆಫ್ ತೆಗಿಯೋಕ್ಕಾಗ್ತಾಯಿಲ್ಲ, ಒಂದೊಂದೇ ಮಾರ್ಕ್ಸ್ ಕಳ್ಕೊತಾ ಇದ್ದೀರಾ. ಸೊ ಇಲ್ಲಿ ಕರೆಕ್ಟಾಗಿದೆ ಚುಟ್ಟಿ ಪತ್ರ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಒಂದು ಬರೆಯೋ ಒಂದು ವಿಧಾನ ಇದರಲ್ಲಿ ಕ್ಲೀನಾಗಿ ಕೊಟ್ಟಿದ್ದೀನಿ ನಾನು ನೋಡಿ. ಇಲ್ಲಿ ಒಂದು ಅಲ್ಲಿ ಬೇರೆ ರೀಸನ್ನೇ ಕೊಡ್ಬೋದು, ಇಲ್ಲ ಇದು ಕೊಡ್ಬೋದು. ಇಲ್ಲಿ ಏನು ರೀಸನ್ ಕೊಟ್ಟಿದ್ದೀನಿ ಅಂದರೆ, ನಾನು ಬಿಮಾರಿಗೆ ಕಾರಣ ಈ ಒಂದು ಜ್ವರ ಬಂದಿರೋ ಕಾರಣದಿಂದ 3 दिन छुट्टी मांगते हुए अपने ಪ್ರಧಾನಾಧ್ಯಾಪಕ के नाम एक पत्र लिखिए. ನೋಡಿ, ಕರೆಕ್ಟಾಗಿ ಎಲ್ಲೆಲ್ಲಿ ಹಾಕಬೇಕು, ದಿನಾಂಕ ಕರೆಕ್ಟ್ ಇಲ್ಲಿ ಬರಬೇಕು. ಪ್ರೇಷಕು ಸೇವಾ ಮೇ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಮ್ಯಾಟ್ರು ಯಾರಿಂದ ಯಾರಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಬರೆದ್ರೆ ಔಟ್ ಆಫ್ ಕನ್ಫರ್ಮ್ ಅಂದ್ಕೊಳ್ಳಿ. ಔಟ್ ಆಫ್ ಕನ್ಫರ್ಮ್ ನೋಡಿ. ಆದರಣೀಯ ಮಹೋದಯ್, ಇದನ್ನು ಎಷ್ಟೋ ಜನ ಬರೆಯೋ ಮಿಸ್ಸೇ ಮಾಡಿಬಿಡ್ತಾರೆ ಇದನ್ನು. ಸೊ ಅದಕ್ಕೆ ಕರೆಕ್ಟಾಗಿ ಬರ್ಕೊಳ್ಳಿ. ಆಮೇಲೆ ವಿಷಯ ಕರೆಕ್ಟಾಗಿ ನೋಡಿ. ಇಷ್ಟೇ ಮ್ಯಾಟ್ರ್ ಇರೋದು, ಇಷ್ಟೇ ನೋಡಿ. ಇಷ್ಟೇ, ಜಾಸ್ತಿ ಏನು ಬರೆಯೋಕೆ ಹೋಗ್ಬಿಟ್ಟು ಇಷ್ಟನ್ನೇ ಬರೀರಿ ನೋಡಿ. ಇಷ್ಟು ಈಸಿ ಇದೆ ನೋಡಿ. ನೆಕ್ಸ್ಟು ಧನ್ಯವಾದ ಸಹಿತ ಕೆಳಗಡೆ ಹಾಕಿ, ಆಮೇಲೆ ಸ್ಥಾನ ಬರೆದ್ಬಿಟ್ಟು ಕರೆಕ್ಟೆ ಆಪ್ಕ ಆಜ್ಞಾಕಾರಿ ಛಾತ್ರ ಗಗನ್ ಕೆ ನಾಯಕ್. ನೋಡು,
ಅದು ನಿಮ್ಗೆ ಅದು ಇದಾಗಬಾರ್ದಂತನೂ, ಅದು ಒಂದು ವೇಳೆ ಆಗಲಿಲ್ಲ ಅಂದ್ರೂ ಬೇರೆ ಯಾವ ರೀಸನ್ ಬರಿಬೋದು ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದೀನಿ ನೋಡಿ. अस्वस्थ हूँ, मेरी बड़ी बहन की शादी है, मुझे गांव जाना है, हमारे गांव में त्योहार है, मेरे जन्म दिवस है, मेरे चाचा की शादी है ನೋಡಿ ಕರೆಕ್ಟಾಗಿ ರೀಸನ್ ಇಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದ ಬೆಸ್ಟ್. ನಿಮ್ಮ ಒಂದು ನಾಳೆ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಈ ಫುಲ್ಲು 80 ಔಟ್ ಆಫ್ 80 ಮಾರ್ಕ್ಸು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ 4 ಮಾರ್ಕ್ಸ್ ಸಿಂಗಲ್ ಆಗಿ 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಇನ್ನೊಂದು ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋ ನೋಡ್ತಾಯಿರಿ. ನಿಮ್ಮ ಸ್ನೇಹಿತರಿಗೂ ಒಂದು ಚಾನಲ್ನ ಶೇರ್ ಮಾಡ್ತಾಯಿರಿ, ಅವರು ನೋಡಲಿ, ಅವ್ರಿಗೂ ಯೂಸ್ ಆಗಲಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇಂಗ್ಲೀಷ್ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನು ಅದನ್ನು ನೀವು ಎಕ್ಸಾಮ್ ಬರೆದು ಬಂದು ನಾಳೆ ದಿನಾನೇ ಬಿಟ್ಬಿಡ್ತೀನಿ ಆ ವೀಡಿಯೋನ. ಇವಾಗ ಬಿಟ್ಟರೆ ತಿರ್ಗಿ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಹಿಂದಿ ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ಚಾನಲ್ನೇ ನೋಡ್ತಾಯಿರಿ. ನಮ್ಮ ಚಾನಲಲ್ಲೇ ಆಲ್ಮೋಸ್ಟ್ ಎಲ್ಲ ಕೊಡ್ತಾಯಿದ್ದೀವಿ. ಅದಕ್ಕಾಗಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.